ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ದಿವ್ಯಾ ವಸಂತ, ನ್ಯೂಸ್ ಆಂಕರ್ ದಿವ್ಯಾ ವಸಂತ ಅಲ್ಲ, ಆಂಕರ್ ದಿವ್ಯಾ ವಸಂತ, ಹಾಗೆ ಯೂಟ್ಯೂಬರ್ ದಿವ್ಯಾ ವಸಂತ. ಇನ್ಮೇಲೆ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ಗೆಲ್ಲ ಕಂಟೆಂಟ್ ಮಾಡಿ ಹಾಕೋಣ ಅಂತ ಅನ್ಕೊಂಡಿದೀನಿ. ಪ್ರೊಫೆಷನಲ್ ಆಗಿ ಇದನ್ನೇ ಒಂದು ಜಾಬ್ ಆಗಿ ತಗೊಳ್ಳೋಣ ಅಂತಿದ್ದೀನಿ ನಾನು. ಸಪೋರ್ಟ್ ಮಾಡಿ ಖುಷಿ ಆಯ್ತು. ಇವತ್ತು ನೀವು ನಿಮ್ಮ ಕಮೆಂಟ್ಗಳು ನೋಡಿ ತುಂಬಾ ಖುಷಿ ಆಯ್ತು. ಇವತ್ತಲ್ಲ ಒಂದ್ 2-3 ದಿನದಿಂದ ಒಳ್ಳೆ ಕಮೆಂಟ್ಸ್ಗಳು ಆಗ್ತಾ ಇದಾರೆ. ಎಲ್ಲೊಬ್ಬೊಬ್ರು ಕೆಟ್ಟ ಕಮೆಂಟ್ ಹಾಕ್ತವ್ರೆ, ಅವ್ರು ಏನು ಮಾಡಕ್ ಆಗಲ್ಲ ನಾವು. ಯಾಕೆಂದ್ರೆ ಅವರು ಬುದ್ಧಿನೇ ಹೆಂಗೆ ಇವಳಿಗೆ ಅಂತ ಅದು ಪ್ರತಿ ಅವರು ಹೆಂಗಿದ್ರೆ ಯಾವ್ದೇ ಒಂದು ಹುಡುಗಿ ನೋಡೋರು ಅವ್ರ ಹಂಗೆ ಕಮೆಂಟ್ ಹಾಕೋದು. ಯಾಕೆಂದ್ರೆ ಅವ್ರ ಮನೇಲಿ ಹೆಣ್ಮಕ್ಳು ಇರಲ್ಲ, ಅಕ್ಕ ತಂಗಿ ಜೊತೆ ಅವ್ರು ಹುಟ್ಟಿರಲ್ಲ, ಹಂಗಾಗಿ ಅವ್ರ ಹೆಣ್ಮಕ್ಳು ಬೆಲೆ ಗೊತ್ತಿರಲ್ಲ. ಸೊ ಅಂತವ್ರು ಹಾಕ್ತಾರೆ ಬ್ಯಾಡ್ ಕಮೆಂಟ್. ನೀನು ಬೇಜಾರ್ ಮಾಡ್ಕೊಂಬೇಡ, ಅವ್ರಿಗೆ ಎಷ್ಟು ಹೇಳಿದ್ರು ಎಷ್ಟು ಉಗಿದ್ರು ಅಷ್ಟೇ ಅವ್ರಿಗೆ ಅಂತ ನೀವು ಬೇಜಾರ್ ಮಾಡ್ಕೊಂಬೇಡ. ನೀನು ಖುಷಿಯಾಗಿರಿ. ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ, ಚೆನ್ನಾಗಿ ಆಶೀರ್ವಾದ ಮಾಡೋರೆ. ಹಂಗೆ ಈ ಒಂದು ವ್ಲಾಗ್ ಅನ್ನ, ಈ ಒಂದು ವಿಡಿಯೋನ ನಾನು ಡಿ-ಬಾಸ್ ಅಭಿಮಾನಿಗಳಿಗೆ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ಯಾರು ನಮ್ಗೆ ಮೊದಲು ಕೆಟ್ಟದಾಗ ಕಮೆಂಟ್ ಹಾಕ್ತಿದ್ರು ಅವರೇ ಇವಾಗ ನನ್ಗೆ ತುಂಬಾ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ. ಸೊ ಯಾಕಂದ್ರೆ ನಾನು ಆತರ ಒಂದ್ ವರ್ಡ್ ಅನ್ನ ಬಳಸಿದ್ದೆ, ನಿಮ್ಮೆಲ್ರಿಗೂ ಗೊತ್ತು, ಸೋ ಕಾಲ್ಡ್ ಅನ್ನೋದು ಒಂದು ವರ್ಡ್ ಅನ್ನ ಬಳಸಿದ್ದೆ. ಅದಕ್ಕೆ ನೀವು ನನಗೆ ರಿಟರ್ನ್ ಆಗಿ ಹಂಗೆ ಹರ್ಟ್ ಮಾಡಿದ್ರಿ, ನಾನು ನಿಮ್ಗೆ ಹರ್ಟ್ ಮಾಡಿದೆ ಅಂತ ನೀವು ನನಗೆ ಹರ್ಟ್ ಮಾಡಿದ್ರಿ. ನಾವು ಅವತ್ತು ಬೈದ್ವಿ. ಅವತ್ತು ಆತರ ಮಾತಾಡಿದಾಗ ನಾನೇ ಫೋನ್ ಮಾಡಿ, ನಾನು ಮತ್ತೆ ಇವ್ರ ತಮ್ಮ ಸಂತು ಇಬ್ರು ಫೋನ್ ಮಾಡಿ ಬೈದ್ವಿ. ಏನ್ ಹಂಗೆಲ್ಲ ಮಾತಾಡ್ತಿದ್ವಿ, ಅವ್ರು ಹೇಳ್ಕೊಡ್ತಾರೆ ಅಂತ ಹಂಗೆಲ್ಲ ಮಾತಾಡ್ತೀವಿ, ಅಷ್ಟು ಗೊತ್ತಾಗಲ್ವ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ಹಂಗೆಲ್ಲ ಮಾತಾಡೋ ತಪ್ಪು. ಯಾಕೆಂದ್ರೆ ಕೇಸ್ ಏನಾಗಿದೆ ನಮಗೆ ಗೊತ್ತಿಲ್ಲ, ನಾವೇ ನೋಡಿದೀವಿ, ಅಲ್ಲಿ ಯಾರು ನೋಡಿಲ್ಲ, ನಮ್ಗೆ ಏನಾಗಿದೆ ಗೊತ್ತಿಲ್ಲದಲ್ಲ ಸುಮ್ಮನೆ ಹಂಗೆ ನಮಗೆ ಅವರು ಸಂಬಳ ಕೊಡ್ತಾರೆ ಅಂತ ನಾವು ಮಾತಾಡೋ ತಪ್ಪು. ಬಟ್ ಏನ್ ಮಾಡಕ್ಕಾಗಲ್ಲ, ಇವಳು ಕೆಲಸ ಮಾಡ್ತಿದ್ಲಲ್ಲಿ. ಸೊ ಅವ್ರು ಹೇಳ್ಕೊಟ್ರೆ ಮಾತಾಡಿದಾಳೆ, ಅದಕ್ಕೆ ಇವಳು ಕೂಡ ಸ್ಕ್ರಿಪ್ಟ್ ಫ್ರೆಂಡ್ಸ್ ಸಾರಿನೂ ಕೇಳಿದಾಳೆ. ಸರಿನಾ, ಅವಳು ಅಂತ ಪರಿಸ್ಥಿತಿಲಿದ್ರು ಅವಳು ಬಂದು ಸಾರಿ ಕೇಳಿದಾಳೆ. ಸರಿನಾ, ಅದನ್ನ ನೀವು ಅದನ್ನ ಒಪ್ಕೊಂಡಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಆಗ್ತಿದ್ದೀರಾ, ಥ್ಯಾಂಕ್ ಯು. ಅದನ್ನು ಸ್ವಲ್ಪ ಜನ ತುಂಬಾ ಕೆಟ್ಟಾಗಿ ಟ್ರೋಲ್ ಮಾಡಿದ್ರಿ ಫ್ರೆಂಡ್ಸ್, ಅದ್ ನಂಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಒಬ್ರು ವ್ಯಕ್ತಿ ಅವ್ರ ತಪ್ಪನ್ನ ಒಪ್ಕೊಂಡಿದ್ದಾರೆ ಅಂದಾಗ ನೀವು ಅವ್ರನ್ನ ಒಪ್ಕೋಬೇಕು, ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ಬೇಕು. ಅವ್ರು ಅಳ್ತಿದ್ದಾರೆ, ನೋವಲ್ಲಿದ್ದಾರೆ ಅಂದ್ರೆ ಇನ್ನಷ್ಟು ನೋವನ್ನ ಯಾರು ಇಲ್ಲ. ಯಾವನಾದ್ರೂ ತೋರ್ಸ್ಬಿಡ್ಲಿ, ನಾನ್ ತಪ್ಪೇ ಮಾಡಿಲ್ಲ ಅನ್ಬಿಡ್ಲಿ, ತಪ್ಪು ಪ್ರತಿಯೊಬ್ರು ಮಾಡ್ತಾರೆ, ಅದೇ ತಿದ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಅವಳು ತಿದ್ಕೊಂಡಿದ್ದಾಳೆ, ಅವತ್ತು ಮಾತಾಡ್ಬಾರ್ದಾಗಿ. ನಾನು ಫಸ್ಟ್ ಫೋನ್ ಮಾಡಿದೆ, ಅವಳಿಗೆ ಫೋನ್ ಮಾಡಿ ಹೋಗಿದೆ. ಅವಳು ಕಾರಲ್ಲಿ ಕುತ್ಕೊಂಡು ಸೋ ಕಾಲ್ಡ್ ಅಭಿಮಾನಿಗಳು ಡಿ-ಬಾಸ್ ಹಂಗೆ ಹಿಂಗೆ ಅಂತೆಲ್ಲ ಅಂದಾಗ ನನಗೆ ನನ್ನ ಫ್ರೆಂಡ್ ಫೋನ್ ಮಾಡ್ದ. ಹಿಂಗೆ ಅಂದಾಗ ನಾನು ಫೋನ್ ಮಾಡಿ ಹೇಳ್ದೆ, ಅವ್ರು ಏನೇ ಸ್ಕ್ರಿಪ್ಟ್ ಬರ್ಕೊಟ್ರು ಕೂಡ ಆಯ್ತು, ನೀನು ಅಲ್ಲಿ ಏನಾಗುತ್ತೆ ಪೋಟ್ರಿ, ಅವ್ರು ಪ್ರತಿ ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು ಎಲ್ಲ ಬಂದು ಸ್ಕ್ರಿಪ್ಟೇ ಅವ್ರು ಬರ್ಕೊಡ್ತಾರೆ, ಹೇಳ್ತಾರೆ ಹಿಂಗೆ ಹೇಳ್ಬೇಕಮ್ಮ, ಹಿಂಗೆ ಮಾತಾಡ್ಬೇಕು ಅಂತ. ಇವಳು ಹತ್ರ ಹೇಳಲ್ಲು, ಆದ್ರೆ ಮ್ಯಾಟ್ರ್ ಆಗಿದ್ದೇನೋ ಇವಳೇ ಹೇಳ್ತಾವಳೆ ಅನ್ನೋದಕ್ಕೆ ನಾ ಅದಕ್ಕೆ ಫೋನ್ ಮಾಡಿ ಹೇಳ್ದೆ. ಅವ್ರು ಏನೇ ಕೊಟ್ಬೋದು, ಏನೇ ಹೇಳ್ಬೋದು, ನೀನ್ ಹಂಗ್ ಮಾತಾಡ್ಬೋದಾ ಅಂತ ಫೋನ್ ಮಾಡಿ ಬೈದೆ. ಇವಳು ಇಲ್ಲಿ 2 ದಿನ ಮಾತಾಡಿದ್ವಿ ಅವ್ರ ಬಗ್ಗೆ, ದರ್ಶನ್ ಸರ್ ಬಗ್ಗೆ 2 ದಿನ ಮಾತಾಡಿದ್ವಿ. ಒಂದೇ ನ್ಯೂಸ್ ಇವಳು ಮಾಡಿದ್ದು ಅದೆಲ್ಲ ಬೆಳಗಿಂದ ಸಂಜೆವರೆಗೂ ದರ್ಶನ್ ಸರ್ ಬಗ್ಗೆ ಹಾಕೊಂಡು ರುಬ್ತವ್ರೆ, ಅಂತರಿಗೆ ಹೋಗಿರಿ. ಪಾಪ ಇವಳು ಒಂದ್ ದಿವಸ ಮಾತಾಡಿದ್ರು ತಪ್ಪಾಯ್ತು ಅಂತ ಬಂದು ಕೇಳಿದಾಳೆ. ನೀವು ಹಂಗಿದ್ರು ಸ್ವಲ್ಪ ಜನ ಕೆಟ್ಟ ಕಮೆಂಟ್ ಹಾಕ್ತೀರಾ. ಯಾಕೆ ಅಲ್ಲಿ ಎಷ್ಟೋ ಜನ ಕೂತ್ಕೊಂಡು ಬೆಳಗಿನ ಸಂಜೆವರೆಗೂ ಕೆಟ್ಟಾಗ ಮಾತಾಡ್ತಾರೆ, ಇವತ್ತವರೆಗೂ ಮಾತಾಡ್ತಾರೆ, ಅಂತವ್ರು ನೀವು ಏನು ಮಾಡಲ್ಲ. ಇವಳು ಒಂದ್ ದಿವಸ ಮಾತಾಡಿದಕ್ಕೆ ಬಂದ್ ಸಾರಿ ಕೇಳಿದ್ರು ನೀವು ಈ ತರ ಕೆಟ್ಟ ಕಮೆಂಟ್ ಹಾಕ್ತಿದಿರಲ್ಲ. ನಿಜವಾದ ದರ್ಶನ್ ಸರ್ ಅಭಿಮಾನಿಗಳು ಈ ತರ ಮೆಸೇಜ್ಗಳು, ಈ ತರ ಕಮೆಂಟ್ಸ್ಗಳು ಹಾಕಲ್ಲ ಗುರು, ನಿಜವಾಗ್ಲು. ಯಾಕಂದ್ರೆ ನಾನೇ ಒಬ್ಬ ಅಪ್ಪಟ ಅಭಿಮಾನಿಯಾಗಿ ಹೇಳ್ತಿದ್ದೀನಿ ಕೇಳಿ, ಈ ತರ ತೀರಾ ವಲ್ಗರ್ ಆಗಂತೂ ನಾನು ಕಮೆಂಟ್ ಹಾಕಕ್ ಹೋಗಲ್ಲ. ಅದು ಒಂದು ಹುಡುಗಿ ವಿಚಾರದಂತೂ ನಾನು ಈ ತರ ಹಾಕಕ್ಕಂತೂ ಹೋಗಲ್ಲ. ಹಂಗಿದ್ಮೇಲೆ ಎಲ್ಲೋ ಕೆಲವ್ರು ದರ್ಶನ್ ಸರ್ ಫ್ಯಾನ್ ಬೇಸ್ ಹೆಸರು ಹೇಳ್ಕೊಂಡು ಕೆಲವರು ಕೆಟ್ಟ ಕಮೆಂಟ್ ಆಗ್ತಾ ಇದಾರೆ, ಅದು ತಪ್ಪು. ಅದು ನಂಗೆ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿಗಳು, ಯಾರ್ಯಾರು ದರ್ಶನ್ ಸರ್ ಅವರ ಟ್ರೂ ಅಭಿಮಾನಿಗಳಿದ್ದಾರೆ, ಅವರೆಲ್ಲ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದಾರ, ಒಳ್ಳೇದಾಗ್ಲಿ ಅಂತ ಹೇಳ್ತಿದಾರ, ಇನ್ಮೇಲೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ ಲೈಫ್ ನ ಅಂತ ಎಲ್ಲ ಹೇಳ್ತಿದಾರ. ಹಾಗಾಗಿ ಒಂದೊಳ್ಳೆ ಪಾಸಿಟಿವ್ನೆಸ್ ಬಂದಿದೆ, ಖುಷಿ ಆಗ್ತಿದೆ. ಇನ್ನೊಂದಷ್ಟು ಕಮೆಂಟ್ಸ್ ಗಳಿಗೆ ನಾನು ಅಷ್ಟು ತಲೆ ಕೊಡ್ತಿಲ್ಲ, ಯಾಕಂದ್ರೆ ಅವರು ನೆಗೆಟಿವ್ ಕಮೆಂಟ್ ಮಾಡ್ಬೇಕಂತ ಡಿಸೈಡ್ ಆಗ್ಬಿಟ್ರೆ ಅದೇ ಕೆಲಸ ಮಾಡೋದು. ಯಾಕಂದ್ರೆ ಇದನ್ನ ಇವಾಗ್ಲಿಂದ ಅಲ್ಲ, ಮೊದ್ಲಿಂದನೂ ನೋಡ್ಕೊಂಡ್ ಬಂದಿದೀನಿ ನಾನು. ಮೊದ್ಲಿಂದನೂ ಟ್ರೋಲು ಮತ್ತೆ ನೆಗೆಟಿವ್ ಕಮೆಂಟ್ಸ್ ಅದನ್ನೇ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಲ್ವಾ, ನನಗೆ ಹಾಗಾಗಿ ಅಷ್ಟು ಹರ್ಟ್ ಆಗ್ತಿಲ್ಲ. ಬಟ್ ಈ ವಿಚಾರಕ್ಕೆ ಯಾಕೆ ಅಂತಂದ್ರೆ ಅದು ಏನೇನೋ ಆಗ್ಬಿಡ್ತಲ್ಲ ಲೈಫಲ್ಲಿ, ಹಾಗಾಗಿ ತುಂಬಾ ಘಟನೆಗಳು ನಡೆದೋದಾಗ ಅದನ್ನ ತಗೊಳಕ್ಕೆ, ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಏನೋ ನಾವೇ ಉದ್ದೇಶ ಪೂರ್ವಕವಾಗಿ ಹೇಳಿದ್ರೆ ಓಕೆ, ಉದ್ದೇಶ ನಮ್ದಲ್ಲಿ ಇರ್ಲಿಲ್ಲ, ಅವ್ರಿಗೆ ಹಂಗೆ ಹೇಳೋದನ್ನ ಇಂಟೆನ್ಷನ್ ಇರ್ಲಿಲ್ಲ, ಅದನ್ನ ನಾನು
ಒಂದ್ ಮಾಡಿ ನಾನು ಆಲ್ರೆಡಿ ಬಿಟ್ಬಿಟ್ಟಿದ್ದೆ, ನಾನು ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು. ಸೊ ನಾನು ಮಾಡ್ದಿರೋದನ್ನ ಇವಳಿಗೆ ಅಷ್ಟು ಹೇಟ್ ರೇಟ್ ಇದೆ ಅವ್ರ ಮೇಲೆ ಅಂತೇಳಿ ನೀವು ಅನ್ಕೊಳ್ಳೋದು ತಪ್ಪು ನೀವು ಹಂಗೆ ಅನ್ಕೊಂತಿರೋ ತಪ್ಪು ಅಂತ ಹೇಳೋದಕ್ಕೆ ನಾನು ಲೈವ್ ಬಂದಿದ್ದು. ಆ ಲೈವ್ನು ತುಂಬಾ ಜನ ಎಲ್ಲ ಇದು ಮಾಡಿದ್ರಿ. ಬಟ್ ಇವಾಗಲೂ ಸ್ವಲ್ಪ ಜನ ಎಲ್ಲ ಕಮೆಂಟ್ ಮಾಡ್ತಿದ್ದೀರಾ ಒಳ್ಳೇದಾಗಿ, ಥ್ಯಾಂಕ್ ಯು. ಆ್ಯಂಡ್ ಇದೇ ಸಪೋರ್ಟ್ ಇರಲಿ. ಸೊ ನಿಮ್ಮ ಸಪೋರ್ಟಿಂದಾನೇ ನಾವು ಇವಾಗ ಯೂಟ್ಯೂಬ್ ವ್ಲಾಗ್ ಎಲ್ಲ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಯೂಟ್ಯೂಬರ್ಸ್ಗೆ ಬ್ಲಾಗರ್ಸ್ಗಳಿಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ನಮಗೂ ಹಂಗೆ ಸಪೋರ್ಟ್ ಮಾಡಿ. ಇಲ್ಲಿ ದರ್ಶನ್ ಸರ್ ಫ್ಯಾನ್ ಒಬ್ಬರೇ ಅಲ್ಲ, ಲೈಫ್ ಕಟ್ಕೊಳ್ಳೋಣ. ಇಲ್ಲಿ ದರ್ಶನ್ ಸರ್ ಫ್ಯಾನ್ ಒಬ್ಬರೇ ಅಲ್ಲ, ಒಳ್ಳೆ ಕಮೆಂಟ್ಸ್ ಹಾಕಿರೋದು ತುಂಬಾ ಜನನು ಇದ್ದಾರೆ, ಹಾಕಿದ್ದಾರೆ. ಎಲ್ಲರೂ ಬೇರೆ ಬೇರೆ ಫ್ಯಾನ್ ಬೇಸ ಏನೋ ಬೇಸ್ ಇರ್ಬೋದು, ಬೇಸ ಇವನಿಗೆ ಭಾಷಾ ಪಿಶನ್ ತುಂಬಾ ಇಷ್ಟ. ಅದೇ ಅವಾಗ್ಲೂ ಭಾಷಾ ಅಂತಿರ್ತಾರೆ. ಬೇರೆ ಬೇರೆ ಹೀರೋ ಫ್ಯಾನ್ ಬೇಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ರು ಕೂಡ ಗುಡ್ ಕಮೆಂಟ್ ಆಗ್ತಾ ಇದಾರೆ. ಅದಕ್ಕೆ ತುಂಬಾ ಖುಷಿ ಆಯ್ತು. ಆಮೇಲೆ ನನ್ನನ್ನ ತೀರಾ ಹತ್ರದಿಂದ ನೋಡಿದವರು, ನಾನು ಇವೆಂಟ್ಸ್ ಗಳನ್ನೆಲ್ಲ ಮಾಡ್ತಿದ್ದೆ, ಸ್ಟೇಜ್ ಇವೆಂಟ್ಸ್ ಗಳೆಲ್ಲ, ಅವರೆಲ್ಲ ಕಾಲ್ ಮಾಡ್ಬಿಟ್ಟು ತಲೆ ಕೆಡ್ಸ್ಕೋಬೇಡಿ ಇದೆಲ್ಲ ಇದ್ದಿದ್ದೆ. ಸೊ ಅದರಿಂದ ಅದನ್ನ ನೀವು ಫೇಸ್ ಮಾಡ್ಕೊಂಡು ನೀವೆಷ್ಟು ಸ್ಟ್ರಾಂಗ್ ಆಗಿ ಬಂದು ನಿಂತ್ಕೋತೀನ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳಿ ಪಾಸಿಟಿವ್ ಆಗಿ ಕಾಲ್ ಮಾಡಿ ನಮ್ಗೆಲ್ಲ ಇನ್ಸ್ಪೈರ್ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಯೂಟ್ಯೂಬರ್ಸ್ ಆಗಲಿ ಬ್ಲಾಗರ್ಸ್ ಎಲ್ಲ ಅವರೆಲ್ಲ ಏನ್ ಗೊತ್ತಾ, 3 ಜನ ಇರ್ತಾರೆ ಸಮಾಜದಲ್ಲಿ. ಆ 3 ಜನ ಇಲ್ಲಿ ಹೇಳ್ತಿಗಳು 4 ಜನ ಇರ್ತಾರೆ, 3 ಜನ ವ್ಯಕ್ತಿಗಳು ಇರ್ತಾರೆ. ಇಲ್ಲಿ ಹೇಳ್ತಿಂಗಳಲ್ಲಿ ಅಂತರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು. ಏನ್ ಗೊತ್ತಾ, ಒಂದು ಏನು ಗೊತ್ತಿಲ್ಲದೆ ಕೆಟ್ಟದಾಗಿ ವಿಡಿಯೋ ಮಾಡೋದು, ಕೆಟ್ಟದಾಗಿ ಟ್ರೋಲ್ ಮಾಡೋದು, ಇನ್ನೊಂದು ಕೆಟ್ಟ ಕಮೆಂಟ್ ಹಾಕೋದು, ಇನ್ನೊಂದು ಆ ಕೆಟ್ಟ ಕಮೆಂಟ್ಗಳು ನೋಡಿ ಖುಷಿ ಪಡೋದು. 3 ಕಾಮಕ್ ನನ್ನ ಮಗಳ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡ್ 4 ಜನ ಬ್ರೋ ಇರೋದು. ಇನ್ನೊಬ್ರು ನೀನ್ ಫಸ್ಟ್ ಇಂದ ಹೇಳು ಏನೇನಂದೆ, ನಾನು ಹೇಳ್ತೀನಿ 4 ಜನ ಯಾರು ಅಂತ. ಇವರು ಕೆಟ್ಟದಾಗಿ ವಿಡಿಯೋ ಮಾಡೋರು, ಟ್ರೋಲ್ ಮಾಡೋರು, ಏನು ಗೊತ್ತಿದೆ. ಇನ್ನೊಬ್ರು ಟ್ರೋಲ್ ಮಾಡೋರು ಬೇರೆ, ಕೆಟ್ಟ ವಿಡಿಯೋ ಮಾಡೋರು ಬೇರೆ, ಎಲ್ಲ ಒಂದೇ ಅವರು. ಅದೇ ಟ್ರೋಲ್ ಮಾಡೋರಿಗೆ ಹೇಳ್ತಿಲ್ಲ ಅಂದ್ರೆ ಕೆಟ್ಟ ಟ್ರೋಲ್ ಮಾಡೋರಿಗೆ ಹೇಳ್ತಾರ. ನಾನು ರೋಸ್ಟ್ ಬೇರೆ, ಟ್ರೋಲ್ ಬೇರೆ. ಅವರು ಯೂಟ್ಯೂಬ್ ಚಾನೆಲ್ ಗಳನ್ನ ಮಾಡ್ಕೊಂಡು ನಾನು ಕೆಟ್ಟ ಟ್ರೋಲ್ ಮಾಡೋರಿಗೆ ಕೊಡ್ತಿದ್ದೀನಿ ಅಂತಿದಾರಲ್ಲ, ಅವರು ಏನು ಹಾಕ್ತಿದ್ದಾರೆ. ಅಲ್ಲ, ಅವ್ರು ದುಡ್ಡು ಮಾಡ್ಕೊಳ್ಳೋಕೆ ಬೇರೆ ಹೆಸರು ಹಾಳು ಮಾಡೋದು ತುಂಬಾ ಜನ. ಯಾಕಂದ್ರೆ ಈಗ ನಡೀತ್ ಪ್ರಪಂಚ ಇರೋದೇ ಹಂಗೆ ಬಿಡಿ. ಒಂದ್ ಹುಡುಗಿ ಅಷ್ಟ್ ಕಷ್ಟಪಟ್ಟು ಬೆಳಕ್ ಬಂದಿದ್ದಾಳೆ, ಆ ಹುಡುಗಿ ಹೆಸರನ್ನ ನೀವ್ ಅದನ್ನ ಇಟ್ಕೊಂಡು ದುಡ್ಡು ಮಾಡ್ಕೋತೀರ ಹೆಸರಿಂದ ನನ್ನಿಂದ ನಿಮಗ್ ದುಡ್ಡು ಆಗ್ತಿದೆ ಅಂದ್ರೆ ಅದಕ್ಕೆ ನಿನ್ ಬಗ್ಗೆ ರಾಸಿಲೆಲ್ಲ ಹಂಗೆ ಅಂತ ಮಾಡಿದ್ದು. ಇಲ್ಲಿ ಕೇಳಿ ಒಂದ್ ಫೇಮಸ್ ಡೈಲಾಗ್ ಹೇಳ್ತೀನಿ. ಈಗ ಟ್ರೆಂಡ್ ಆಗ್ತಿರೋದು, ಈಗ ಬಾಸ್ ಹೆಸರು ಹೇಳ್ಕೊಂಡು ನಿಮ್ಮ ನ್ಯೂಸ್ ಚಾನಲ್ಗಳು ಮತ್ತೆ ಸಪರೇಟ್ ಯೂಟ್ಯೂಬ್ ಚಾನಲ್ಗಳು ಬಿರಿಯಾನಿ ಊಟ ತಿಂತವ್ರೆ. ಅದು ಎಷ್ಟು ತಿಂಗಳಿಂದ, 3 ತಿಂಗಳಿಂದ. ಅದೇ ತರ ನಿನ್ನ ಹೆಸರು ಹೇಳ್ಕೊಂಡು ಕೆಲವು ಯೂಟ್ಯೂಬ್ ಚಾನಲ್ಗಳು ಹೆಸರು ಹೇಳ್ಕೊಂಡು ಅನ್ನ ತಿಂತವ್ರೆ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡು. ಆ ಮುಂಡೆ ಮಕ್ಳಿಗೆ ಮಾಡಕ್ ಕೆಲ್ಸ ಇಲ್ಲ. ಗೊತ್ತಿದ್ದು ಮಾಡ್ತಾರೋ, ಗೊತ್ತಿಲ್ಲದೆ ಮಾಡ್ತಾರೋ. ಒಬ್ರು ವಿಚಾರ ತಗೊಂತಾ ಇದೀವಿ ಅಂತಂದ್ರೆ 100 ಸತಿ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ. ನನ್ನ ಮಕ್ಳಿಗೆ ಏನ್ ಹೇಳಿದ್ರು ಸರಿ ಹೋಗಲ್ಲ ಬಿಡು. ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಹಂಗೆ ನಾನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದೀನಿ. ಸೊ ನನ್ನ ಲೈಫ್ ಪಾರ್ಟ್ನರ್ನ ಇವನೇ ಸಚಿನ್ ಅಂತ ಹೇಳಿ, ಚಿನಿಮಾ. ಅಯ್ಯೋ, ನನ್ಗೆ ಅದು ಹೆಸರು ಹೇಳ್ಬೇಡ ಕಣೆ. ಗುರು ನೈಟ್ ಎಲ್ಲ ಹಾಕೊಂಡು ತುಂಬ್ತಾ ಇರ್ತಾಳೆ ಗುರು. ಚಿನಿಮಾ ತಿಂದ ಚಿನಿಮಾ ಫಸ್ಟ್ ಮತ್ತಿನ್ನೇನು ಓವರ್. ಅಯ್ಯೋ, ಮನೇಲಿ ಬಂದ್ ಕೇಳು ಗಾಯ್ಸ್. ಈಗ ಯಾರೇ ಆಗ್ಲಿ ಒಂದು ಸಿಂಗ್ 20 ಸಿಂಗಲ್ ಆಗೋನೆ, ಒಂದು ಹೆಣ್ಣು ಮುಖ ನೋಡಿಲ್ಲ ಜೀವನದಲ್ಲಿ. ಯಾವ ಮಟ್ಟಕ್ಕಂದ್ರೆ ಒಬ್ರು ಫೋನ್ ಮಾಡಿದ್ರೆ ಎಷ್ಟೊತ್ತವರೆಗೂ ಮಾತಾಡ್ತಾರಪ್ಪ. ಎಷ್ಟೊತ್ತವರೆಗೂ ಮಿನಿಮಮ್ ಅಂದ್ರು ಒಂದು ಅರ್ಧ ಗಂಟೆ, 1 hour, 1.5 hour, 2 hour. ಅವನ ಅಜ್ಜಿ 3 ಗಂಟೆ 4 ಗಂಟೆವರೆಗೂ ಕೂತ್ಕೊಂತಾರೆ. ಹೇಳ್ ಚಿನಿಮಾ ಹೌದಾ? ಹೇಳು ಚಿನಿಮಾ. ಅಲ್ಲೇನು ಇರಲ್ಲ, ಅಲ್ಲೇನು ಇರಲ್ಲ. ಬರ್ರಿ ಚಿನಿಮಾ. ಯಾರೋ ಲವ್ ಮಾಡಿದ್ರೆ ಅರ್ಥ ಆಗೋದು, ಲವ್ ಮಾಡಿದ್ರು ಅದಕ್ಕೆ ಗೊತ್ತಿಲ್ಲ ಅದ್ರ ಗಂಧಗಳೇ. ಅಲ್ಲ, ನನಗೆ ಇಷ್ಟ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್. ಲವ್ ಏನ್ ಲವ್ ಕಟ್ ಮಾಡತ್ತೆ, ಅವನು ಪಡ್ಕಂತಾನೆ ಇರ್ತಾನೆ.